ಐಪಿಎಲ್ 2025ರ ಈ ಟೂರ್ನಿಯಲ್ಲಿ ತಾನಾಡಿದಂತಹ ಮೊದಲ ಪಂದ್ಯದಲ್ಲೇ ದಾಖಲೆಯ 286 ರನ್ ಸಿಡಿಸಿ ಮೆರೆದಾಡಿದಂತಹ ನೋಡೋರ ಕಣ್ಣಿಗೆ ಬಲಿಷ್ಠ ಅಂತ ಅನಿಸಿದಂತಹ ಸನ್ರೈಸರ್ಸ್ ಹೈದರಾಬಾದ್ ಸದ್ಯ ಅಂಕಪಟ್ಟಿಯಲ್ಲಿ ಪಾತಾಳಕ್ಕಿಳಿದಿದೆ. ಅತಿಯಾದ ಆತ್ಮವಿಶ್ವಾಸದಲ್ಲಿ ಈ ಬಾರಿ 300 ಹೊಡಿತೀವಿ ಅಂತ ಹೇಳಿದ್ದ ಟೀಮ್ ಇದು. ಈಗ ನೋಡಿದ್ರೆ ಬರೀ ಹೊಡಿ ಬ್ಯಾಟಿಂಗೇ ಮುಖ್ಯ ಅಂತ ಅನ್ಕೊಂಡಿದ್ದ SRHಗೆ ಪ್ಲೇ ಆಫೇ ಖತಮ್ ಅನ್ನೋ ಹಾಗೆ 2 ಪಂದ್ಯವನ್ನ ಗೆದ್ದು ಮುಖಭಂಗವನ್ನ ಅನುಭವಿಸಿದೆ. ಮೊದಲ ಪಂದ್ಯದಲ್ಲೇ ಸೆಂಚುರಿ ಬಾರಿಸಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಇಶಾನ್ ಕಿಶನ್ ಉಳಿದ 6 ಪಂದ್ಯಗಳಲ್ಲಿ ಗಳಿಸಿದ್ದು ಎಲ್ಲಾ ಸೇರಿ 32 ರನ್ ಅಷ್ಟೇ. ಇಶಾನ್ ಕಿಶನ್ ಸೆಂಚುರಿ ಹೊಡೆದಾಗ ನನ್ನ ಮೊಮ್ಮಗ ಸೆಂಚುರಿ ಹೊಡೆದಿದ್ದು ರಾಹುಲ್ ದ್ರಾವಿಡ್ ಹಾಗೂ BCCI ಕಪಾಳಕ್ಕೆ ಹೊಡೆದಂತಿದೆ ಅಂತ ಇಶಾನ್ ತಾತ ರಾಮನ್ ಗ್ರವ್ ಪಾಂಡೆ ಬಾಲಿಶ ಆಪಾದನೆಯನ್ನ ಮಾಡಿದ್ರು. ಒಂದ್ ಕಡೆ ಮುಂಬೈ ಕತೆ ಖತಮ್ ಅಂತಿದ್ದವರಿಗೆ ಶಾಕ್ ಕೊಡೋ ಹಾಗೆ ಹಾರ್ದಿಕ್ ಪಡೆ ನುಗ್ತಾ ಇದೆ. ನೆನಪಿರ್ಲಿ, ಸತತ 6 ಪಂದ್ಯಗಳನ್ನ ಸೋತು ಕಪ್ ಗೆದ್ದಂತಹ ಇತಿಹಾಸ ಮುಂಬೈಗಿದೆ. IPL ಇತಿಹಾಸದಲ್ಲಿ ಸತತ ಸೋಲುಗಳನ್ನ ಕಂಡು ಅದ್ಭುತವಾದ ಆಟವನ್ನ ಆಡಿ ಫೈನಲ್ಗೆ ಬಂದಂತಹ ತಂಡಗಳಿವೆ. ಕಳೆದ ವರ್ಷವೇ ತೆಗೆದುಕೊಳ್ಳಿ, RCB ಕತೆ ಮುಗ್ದೇ ಹೋಯ್ತು ಅನ್ನುವಾಗ ಎಲ್ಲರನ್ನೂ ಸದೆಬಡಿದು ಪ್ಲೇ ಆಫ್ ಪ್ರವೇಶಿಸಿತ್ತು RCB. ಸದ್ಯಕ್ಕಂತೂ ಚೆನ್ನೈ, SRH, ರಾಜಸ್ಥಾನ್ ರಾಯಲ್ಸ್ ಪ್ಲೇ ಆಫ್ ಪ್ರವೇಶ ಕಷ್ಟ. ಟಾಪ್ ಅಲ್ಲಿರೋರು ಸರಕ್ಕಂತ ಕೆಳಗಡೆ ಇಳಿದ್ರೂ ಅಚ್ಚರಿ ಇಲ್ಲ. ಇದೇ ಅಲ್ವಾ IPL ಮಜಾ. ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್.